ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಸೊ ಇದಾಗಿದೆ ನನ್ನ ಮಿನಿ ವ್ಲಾಗ್, ಸಂಡೇ ವ್ಲಾಗ್. ಇವತ್ತು ನಮ್ಮ ಮನೆಯವರ ಜೂನಿಯರ್ ಅವ್ರ ಬರ್ತ್ಡೇ ಇದೆ ಅಂತ ಹೇಳಿದರು. ಸೊ ಅದಕ್ಕೆ ಹೋಗಿದ್ದು ಬರೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಸೊ ತಿಂಡಿ ಮಾಡಿರಲಿಲ್ಲ, ಲೇಟ್ ಆಗೋಯ್ತು ರೆಡಿ ಆಗೋಷ್ಟರಲ್ಲಿ. ಸೊ ಎಲ್ಲರೂ ಗೊತ್ತಲ್ಲ, ಮಕ್ಕಳು ರೆಡಿ ಮಾಡಿಕೊಂಡು ಹೋಗ್ಬೇಕು ಅಂದರೆ ಎಷ್ಟು ಟೈಮ್ ಆಗುತ್ತೆ ಅಂತ. ಮಾಡ್ತಾರೆ ಬೆಳಿಗ್ಗೆನೇ ಎದ್ದು, ಬಟ್ ಆಗಲಿಲ್ಲ. ಸೊ ಅದಕ್ಕೆ ಎಲ್ಲ ಕೇರ್ಪೇಟೆಲ್ಲೇ ತಿಂಡಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಏನು ಯಾಕಂದರೆ ಸೀರೆ ಏನೂ ಹಾಕ್ಕೊಳ್ಳಿಲ್ಲ, ಫುಲ್ ಲಾಂಗ್ ಜರ್ನಿ ಇತ್ತಲ್ವ. ಸೊ ಅದಕ್ಕೆ ಸೀರೆ ಹಾಕ್ಕೊಳ್ಳಿಲ್ಲ, ಡ್ರೆಸ್ ಹಾಕ್ಕೊಂಡೆ ಸಿಂಪಲಾಗಿ. ನನ್ನ ಮಕ್ಕಳು ನೋಡಿ, ಇಲ್ಲಿ ನನ್ನ ಚಿಕ್ಕ ಮಗಳು ಅಂತೂ ಫುಲ್ಲು ಸಪ್ಪೆ ಹೊಡೆಯಾಗ್ಬಿಟ್ಟಿದ್ಲು. ಅದಕ್ಕೆ ಫೋನ್ ಕೊಟ್ಬಿಟ್ಟಿದ್ದೀವಿ. ಆ್ಯಕ್ಚುಲಿ ಫೋನ್ ಅವ್ರು ಜಾಸ್ತಿ ಕೇಳೋಲ್ಲ, ಫೋನ್ ಮಕ್ಕಳು ಕೈಲೂ ಕೊಡಬಾರ್ದು. ಏನಂದರೆ ಅವಳು ಫುಲ್ ಸಪ್ಪಗಿಲ್ಲೆಲ್ಲ ಒಂಚೂರು ಚೆನ್ನಾಗಿ ನಗಾಡ್ಕೊಂಡಿರಲಿ ಅಂತ ಕೊಟ್ಟಿದ್ದೆ ಅಷ್ಟೇ. ಯಾವಾಗಲೂ ಕೊಡೋಲ್ಲ, ಯಾರು ಜಾಸ್ತಿ ಮಕ್ಕಳಿಗೆ ಫೋನ್ ಕೊಡಬೇಡಿ. ಮತ್ತು ಊಟಕ್ಕೆ ಕಾದು ಸಾಕಾಯಿತು. ಅಲ್ಲಿಗೆ ಹೋಗಿ ವಿಸಿಟ್ ಮಾಡಿ ಬಂದು ಊಟ ಮಾಡಿಕೊಂಡು ಮತ್ತು ರಿಸೆಪ್ಷನಲ್ಲಿ ಫೋಟೋ ತೆಗೆಸ್ಕೊಂಡು ಅಲ್ಲೇ ಆತ್ಮಲಿಂಗೇಶ್ವರ ಟೆಂಪಲ್ ಇದೆಯಲ್ಲ, ಅದರ ಆಪೋಸಿಟ್ಟು ಪಾರ್ಕ್ ಇದೆ. ಸೊ ಅಲ್ಲಿಗೆ ಹೋಗೋಣ ಅಂತೇಳಿ, ಬೋಟಿಂಗ್ ಇದೆ ಅಂತೇಳಿ ಬಂದ್ವಿ. ಹೋಗ್ತಾಯಿದ್ವಿ. ಏನೋ ಒಂಥರ ಚೆನ್ನಾಗಿತ್ತು. ಮತ್ತು ಅಲ್ಲೇ ಫಿಶ್ ಟ್ಯಾಂಕ್ಸು, ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶ್ ಇತ್ತು. ಸೊ ಅಲ್ಲಿ ನೋಡ್ಕೊಂಡ್ವಿ. ಇದಂತೂ ಸಾಕತ್ತ ಇಷ್ಟ ಆಯಿತು ಫ್ರೆಂಡ್ಸ್. ಮತ್ತು ಇವರು ರವೇಣವರು ಐಸ್ ಕ್ರೀಮ್ ತಗೊಟ್ರು. ಫುಲ್ಲು ಬಿಸಿಲಿತ್ತಲ್ಲ, ಐಸ್ ಕ್ರೀಮ್ ತಿನ್ಕೊಂಡು. ಮತ್ತು ನಮ್ಮ ಮನೆಯವರು ಇಷ್ಟ ಆಯಿತು ಅಂದ್ಬಿಟ್ಟು ನಾವಿಬ್ಬರು ಹೋಗೋಣ ಅಂತೇಳ್ಬಿಟ್ಟು ಇಬ್ಬರು ಹೋಗೋದ್ರಲ್ಲಿ ಬೋಟಿಂಗಲ್ಲಿ ಮತ್ತೆ ಹೋಗ್ಬಿಟ್ಟು ಬಂದ. ನನ್ನ ಮಕ್ಕಳು ವೀಡಿಯೋ ಮಾಡ್ತಿದ್ರು, ಸಾರಿ ರವೇಣವರು. ನನ್ನ ಮಕ್ಕಳು ಏನೇನೋ ಮಾತಾಡ್ತಿದ್ರು ಅಂತ ಹೇಳ್ಬಿಟ್ಟು ನನ್ನ ಹತ್ರ ನೀರು ಹರಿಸ್ತಿದ್ದೆ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಶೇರ್ ಮಾಡ್ಕೊತೀನಿ. ಮತ್ತು ನಮ್ಮ ಮನೆಯವರು ಊರಿಗೂ ಹೋಗಬೇಕು. ಇನ್ನು ಅಲ್ಲಿ ಬಾಣ್ತಿ ಕಳಿಸ್ತಾ ಇದ್ದೀವಿ ಅಂತ ಹೇಳಿದರು. ನಮ್ಮ ಮನೆಯವರಿದ್ದಾರಲ್ಲ, ಅವ್ರ ಅಣ್ಣ ಅಂದರೆ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಅಂತಾರಲ್ಲ, ಆ ಥರ. ಸೊ ಅವರು ಕಾಲ್ ಮಾಡಿ ಹೇಳಿದರು. ಸೊ ಅಲ್ಲಿಗೆ ಹೋಗ್ಬಿಟ್ಟು ವಿಸಿಟ್ ಮಾಡಿ ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ಕೇರ್ಪೇಟೆಗೆ ಹೋಗಬೇಕು. ಇನ್ನು ಫೈನಲಾಗಿ ಪಾಂಡುಪುರಕ್ಕೆ ಬಂದ್ವಿ. ಆ್ಯಕ್ಚುಲಿ ನನ್ನ ಮಕ್ಕಳಿಬ್ಬರು ಹುಟ್ಟಿದ್ದು ಪಾಂಡುಪುರದಲ್ಲಿ, ಬಾಬು ಆಸ್ಪತ್ರೆಯಲ್ಲಿ. ಸೊ ಯಾವಾಗಲೇ ಚೆಕಪ್ಗೆ ಅಂತ ಬರ್ತಿದ್ದಾಗೆಲ್ಲ ಬಂದು ಇಲ್ಲಿ ಚುರುಮುರಿ ತಿಂದ್ಕೊಂಡು ಕಡಲೆಕಾಯಿ ತಿನ್ಕೊಂಡು ಹೋಗ್ತಿದ್ದೋ. ಸೊ ಅದಕ್ಕೆ ಅಲ್ಲೇ ತಿನ್ಕೊಂಡು ಹೋದ್ವಿ. ಸೊ ಫೈನಲಾಗಿ ನಮ್ಮ ಅತ್ತೆ ಮನೆಗೆ ಬಂದ್ವಿ. ಊಟ ಮಾಡಿಕೊಂಡು ಮತ್ತೆ ಕೇರ್ಪೇಟೆಗೆ ಹೋಗಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.